ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಎರಡನ್ನೂ ಕೂಡ ಬಂದ್ ಮಾಡಿದ್ದಾರೆ. ಯಾರು? ಇಂಡಿಯಾ ಗೌರ್ಮೆಂಟ್. ಇಂಡಿಯಾ ಗೌರ್ಮೆಂಟ್ ಮೊದಲು ಕೂಡ ಕೆಲವೊಂದು 5-6 ಕಂಡೀಷನ್ ಹಾಕಿದ್ರು, ಈಗೂ ಕೂಡ ಹಾಕಿದ್ದಾರೆ. ನೋಡಿ, ಇದ್ರಾಗ ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ. ನಾನು ಸ್ಪಷ್ಟವಾಗಿ ನಿಮ್ಮಲ್ಲೇ ಇಲ್ಲೇ ಇದ್ದಾಗ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಹೇಳಿದ್ದೇವೆ, ದೇಶದ ಐಕ್ಯತೆಗಾಗಿ ಏನೇ ಒಳ್ಳೇದು ಮಾಡಿದ್ರೆ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ನಾವು ಹೇಳಿದ್ದೇವೆ. ಅಪೋಸಿಷನ್ ಪಾರ್ಟಿದು ಈಗ ಇದನ್ನು ಅವರು ಎಲ್ಲರಿಗೂ ವಿಶ್ವಾಸನಾಗ ತೆಗೆದುಕೊಂಡು ಏನು ಹೆಜ್ಜೆ ಇಡ್ತಾರೋ ಅದನ್ನು ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇವೆ, ಮಾಡ್ತೀವಿ. ಆದರೆ ದುರುದ್ದೇಶದಿಂದ ಅಥವಾ ಪಬ್ಲಿಸಿಟಿಗೋಸ್ಕರ ಅಥವಾ ತಮ್ಮ ಪಕ್ಷ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಯಾರೂ ಮೆಚ್ಚೋದಿಲ್ಲ. ಅದಕ್ಕೆ ಯಾವುದೇ ದೇಶ ನಮ್ಮಲ್ಲಿ ದಾಳಿ ಮಾಡಿದಾಗ ನಾವು ಸುಮ್ಮನೆ ಕೂಡೋಕ್ಕಾಗೋದಿಲ್ಲ. ಅದು ಇವರು ಫೈಟ್ ಮಾಡಬೇಕು, ಇವರು ಹೋರಾಟ ನಡೆಸಬೇಕು ಮತ್ತು ನಮ್ಮ ಜನರ ರಕ್ಷಣೆ ಮಾಡಬೇಕು. ಇದು ಭಾಳ ಮುಖ್ಯ. ಇದು ಮಾಡಬೇಕು. ಬರೀ ಭಾಷಣ ಮಾಡ್ದ ಹೇಳ್ದ ಅಷ್ಟಕ್ಕಲ್ಲ ಇದು. ಮತ್ತು ನಾವು ಇದನ್ನೂ ಹೇಳೋದಿಲ್ಲ ಸುಮ್ಮನೆ ಜಗಳ ಮಾಡಿ ಅಂತ. ಯಾವಾಗ ಅವ್ರು ನಮಗೆ ಕೆಣಕಿದ್ದಾರೆ ಅಂದಾಗ ನಾವು ಅದರ ಒಂದು ತೀರ್ಮಾನನ ಅಂದರೆ ಅದರ ಇದನ್ನು ತಗೊಳ್ಬೇಕು. ಏನು ಹೇಳ್ತೀನಿ, ಹಾಂ, ಅದರ ಪ್ರತಿರೋಧನ ನಾವು ಮಾಡಬೇಕು. ಅದಕ್ಕೆ ರೆಸ್ಪಾನ್ಸ್ ನಾವು ತಗೊಳ್ಬೇಕು. ನಾವು ಹಾಗೆ ಬಿಟ್ಕೊಂಡು ಹೋದರೆ ಎಲ್ಲರೂ ಕೆಣಕ್ಕೋತ ಹೋಗ್ತಾರೆ. ಎಲ್ಲರಿಗೂ ಗೊತ್ತಾಗಬೇಕು, ನಾವು ನಮಗೆ ಯಾರು ಕೆಣಕ್ತಾರೋ ನಾವು ಅವ್ರಿಗೆ ಬಿಡೋದಿಲ್ಲ ಅಂತಕ್ಕಂಥದ್ದು ಇರಬೇಕು. ಓಕೆ.